For more life changing practical lessons, subscribe to our YouTube channel Hope of Life. ನಿಮ್ಮೆಲ್ಲ ಒತ್ತಡಗಳಿಗೂ ನೀವು ಪ್ರತಿಕ್ರಿಯಿಸುವ ಬಗೆಯೇ ಕಾರಣ. ಆದ್ದರಿಂದ ಸ್ಪಂದಿಸಲು ಕಲಿಯಿರಿ, ಪ್ರತಿಕ್ರಿಯಿಸಬೇಡಿ. ನಿಮ್ಮ ಆಲೋಚನೆಗಳೆಲ್ಲವೂ ಸರಿಯಾಗಿವೆ ಎಂದು ನಂಬಿಕೊಳ್ಳಬೇಡಿ. ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸುವಷ್ಟು ಇನ್ಯಾರೂ ವಂಚಿಸಲಾರರು. ಸೇಡಿಗಾಗಿ ಹೋರಾಡಿ ಯಾರೂ ಗೆದ್ದಿಲ್ಲ, ಕ್ಷಮಾದಾನದಿಂದ ಯಾರೂ ಸೋತಿಲ್ಲ. ಕರ್ಮವು ಯಾವಾಗಲೂ ತನ್ನ ಸ್ಥಳವನ್ನು ಮರೆಯುವುದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತದೆ. ನಮ್ಮ ಬದುಕಿನಲ್ಲಿ ಕೆಲವರು ಆಶೀರ್ವಾದ ರೂಪದಲ್ಲಿ ಬಂದರೆ, ಇನ್ನೂ ಕೆಲವರು ಪಾಠ ಕಲಿಸಲು ಬರುತ್ತಾರೆ. ಆಯಾಸ ಯಾವಾಗಲೂ ಕೆಲಸದಿಂದಲೇ ಆಗುವುದಿಲ್ಲ. ಹೆಚ್ಚಾಗಿ ಚಿಂತೆ, ಹತಾಶೆ, ಭಯ ಮತ್ತು ಅಸಂತೃಪ್ತಿಯಿಂದ ಆಗುತ್ತದೆ. ಯಾರಾದರೂ ಹೊಗಳಲಿ ತೆಗಳಲಿ, ಲಾಭ ಮಾತ್ರ ನಮ್ಮದೇ. ಏಕೆಂದರೆ ಹೊಗಳಿಕೆ ಪ್ರೇರೇಪಿಸುತ್ತದೆ ಮತ್ತು ತೆಗಳಿಕೆ ಜಾಗರೂಕರಾಗಿರಲು ಎಚ್ಚರಿಕೆ ಕೊಡುತ್ತದೆ. ಸಾಗರದಷ್ಟು ಸಂಕಷ್ಟಗಳ ನಡುವೆಯೂ ಸುಖವಾಗಿ ಬದುಕುವಂತೆ ಮಾಡುವುದು ನಂಬಿಕೆ ಮತ್ತು ಭರವಸೆ. ವ್ಯಕ್ತಿಯ ಪರಿಚಯವಾಗುವುದು ಅವರ ಹೆಸರಿನಿಂದ, ಆದರೆ ಅವರ ನೆನಪು ಉಳಿಯುವುದು ಅವರ ವ್ಯಕ್ತಿತ್ವದಿಂದ. ನಿಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡು ಪ್ರಪಂಚವನ್ನು ಗೆಲ್ಲಬೇಕಿಲ್ಲ. ವ್ಯಕ್ತಿತ್ವ ಅನ್ನೋದು ಚಿನ್ನ ಮತ್ತು ಬೆಳ್ಳಿಗಿಂತಲೂ ಅಮೂಲ್ಯವಾದದ್ದು. 100 ಬಿಂದಿಗೆಗಳಿಂದ ನೀರು ಹಾಕಿದ ಮಾತ್ರಕ್ಕೆ ಗಿಡ ಮರವಾಗಿ ಬೆಳೆದು ಆ ಕ್ಷಣದಲ್ಲಿ ಕಾಯಿಗಳನ್ನು ಬಿಡುವುದಿಲ್ಲ. ಅದೇ ತರಹ ನಾವು ಬಹಳ ಕಷ್ಟಪಡುತ್ತೇವೆ ಎಂದು ಎಲ್ಲ ಕೆಲಸಗಳು ಕ್ಷಣದಲ್ಲಿ ಮುಗಿಯುವುದಿಲ್ಲ. ಯಾವುದಕ್ಕೆ ಆದರೂ ಸಮಯ ಬರಬೇಕು, ಸಹನೆ ಇರಬೇಕು. ಸಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ಒಂದು ಅವಕಾಶವನ್ನು ಹುಡುಕುತ್ತದೆ, ಆದರೆ ನಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ಒಂದು ತಪ್ಪನ್ನು ಹುಡುಕುತ್ತದೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿ.